ಜಸ್ಟ್ 2.5 ಎಕರೆ ಜಾಗವನ್ನು ರಾಜ್ಕುಮಾರ್ ಅವರ ಸಮಾಧಿ ಕೊಟ್ಟಿದ್ದೇ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಚೇತನ್ ಅಹಿಂಸರ್ ಅವರು ಅವರ ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ. ಚೇತನ್ ಅಹಿಂಸಾ ಅಂದ್ರೆ ಏನು? ದಯವಿಟ್ಟು ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅವರು ಚೇತನ್ ಹಿಂಸಾ ಅಂತ ಹೆಸರನ್ನ ಬದಲಾವಣೆ ಮಾಡಿಕೊಳ್ಳಿ. ಯಾಕೆಂದ್ರೆ ಎಲ್ಲೋ 4 ಗೋಡೆ ಮಧ್ಯೆ ಕುಳಿತುಕೊಂಡು ಗಾಳಿಲಿ ಗುಂಡಾರಿಸಿದ್ರೆ ಇವತ್ತು ರಾಜ್ಯದಲ್ಲಿ ಏನೆಲ್ಲ ಆಗ್ಬಹುದು, ಯಾವ ಪರಿಸ್ಥಿತಿ ಕೈ ಮೀರೋದ್ರೆ ಯಾರು ಹೊಣೆ? ವಯಸ್ಸಾದವರೆಗೂ ಹೋರಾಟ ಮಾಡ್ತಾ ಇದ್ದಾರೆ, ಕುರ್ಸಿ ಮುಖಕ್ಕೆ ಉಗಿತಾ ಇದ್ದಾರೆ. ರಾಜ್ಕುಮಾರ್ ಅವರು ಒಂದು ಕುಟುಂಬದ ಆಸ್ತಿ ಅಲ್ಲ, ತಮ್ಮೆಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕ ರಾಜ್ಯದ ಆಸ್ತಿ. ಸಾರ್ವಜನಿಕ ಉದ್ದೇಶಕ್ಕೆ ಆ ಒಂದು ಜಾಗವನ್ನು ಬಳಸಬಹುದಿತ್ತು. ಸರ್ಕಾರ ಮುಂದಾಲೋಚನೆ ಇಲ್ಲದೆ ಈ ರೀತಿ ನಟರುಗಳಿಗೆ ಜಾಗ ಕೊಡ್ತಾ ಹೋದ್ರೆ ಅಂದ್ರೆ 21ನೇ ಶತಮಾನ ಈಗ ಭೂಮಿಗೋಸ್ಕರ ಹೋರಾಟ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಸಾಕಷ್ಟು ಖ್ಯಾತ ನಟರುಗಳಿದ್ದಾರೆ, ಅವ್ರಿಗೂ ಕೂಡ ಕೊಟ್ಟಿಲ್ಲ ಅನ್ನೋದು ಕೂಡ ಅವರು ಪ್ರಶ್ನೆ ಮಾಡಿ. ಚೇತನ್ ಅವರ ಕುಟುಂಬದವರ ಆಸ್ತಿ ಏನಾದ್ರೂ ಸರ್ಕಾರ ಕೊಟ್ಟಿದ್ರೆ ಅದನ್ನ ಇವರು ಬಹಿರಂಗವಾಗಿ ಕೇಳಿ, ಅದು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ. ರಾಜ್ಕುಮಾರ್ ಅವರು ಯಾರು? ಅವರು ಸಾರ್ವಜನಿಕರ ಆಸ್ತಿ. ಸಾರ್ವಜನಿಕರ ಆಸ್ತಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ಪುಣ್ಯಭೂಮಿಯನ್ನ ನೆರವೇರಿಸಿದ್ದಾರೆ. ಗುಟ್ಕಾ, ಬಿಡ್ಡಿಂಗ್ ದಂಧೆ, ಇದನ್ನ ಪ್ರಮೋಷನ್ ಮಾಡೋ ಸಾಕಷ್ಟು ನಟರುಗಳಿದ್ದಾರೆ. ಅವ್ರ ಬಗ್ಗೆ ಯಾರು ಟೀಕೆ ಮಾಡಲ್ಲ, ರಾಜ್ಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಯಾಕೆ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮುಖ್ಯವಾಗಿ ಒಂದು ಮಾತು ಹೇಳ್ತೀನಿ. ರಾಜ್ಕುಮಾರ್ ಅವ್ರು ಬಂದು ಅವರ ಜನಾಂಗ ಬಂದು ಹಾರ್ರ ಈಡಿಗ ಜನಾಂಗ. ಈಡಿಗರ ಕುಲಕಸ್ಬಿ ಏನು ಅಂದ್ರೆ ಸಾರಾಯ ಮಾರೋದು, ಸೇಂದಿ ಮಾರೋದು, ಮದ್ಯ ಮಾರಾಟ ಮಾಡೋದು. ಅಂತದ್ರಲ್ಲಿ ಆ ಜನಾಂಗದಲ್ಲಿ ಹುಟ್ಟಿ ಆ ವೃತ್ತಿ ಆ ಒಂದು ವ್ಯಾಪಾರವನ್ನ ಬಹಿಷ್ಕರಿಸ್ತಿದ್ರು, ವಿರೋಧ ಮಾಡ್ತಿದ್ರು. ಆ ಜನಾಂಗದಲ್ಲಿ ಹುಟ್ಟಿದ್ರು, ಅದು ತಪ್ಪು ಅಂತ ಅದನ್ನ ವಿರೋಧ ಮಾಡ್ತಿದ್ರು. ರಾಜ್ಕುಮಾರ್ ಅಭಿಮಾನಿಗಳು ರಸ್ತೆಗಿಳಿದು ಸಾರ್ವಜನಿಕ ಆಸ್ತಿ ಪಾಸ್ತಿ ಪ್ರತಿಭಟನೆ ಮಾಡಿದ್ರೆ ಪಬ್ಲಿಕ್ ಪ್ರಾಪರ್ಟಿನೇ ಲಾಸ್ ಆಗೋದು, ಸರ್ಕಾರಕ್ಕೆ ಲಾಸ್ ಆಗೋದು ಅಂತ ಒಂದು ಸ್ಟೇಟ್ಮೆಂಟ್ ಯಾವ ಆಂಗಲ್ ಅಲ್ಲಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಬೇಕಲ್ವಾ? ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ಕೇಸ್ ಆಗ್ತಾ ಇದೆ. ಕೇಸ್ ಮುಖ್ಯ ಅಲ್ಲ, ಮತ್ತೆ ನಾಳೆ ಅವರು ಸಮಯಾಚನೆ ಕೇಳ್ಬೋದು, ತಪ್ಪಾಗಿದೆ, ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಹೇಳಿಕೆ ಕೊಡಲ್ಲ ಅಂತ ಹೇಳ್ಬೋದು. ಬಟ್ ಅದು ನಮ್ಗೆ ಬೇಕಿಲ್ಲ. ಈ ರಾಜ್ಯದಿಂದ ಅವ್ರನ್ನ ಗಡಿಪಾರ್ ಮಾಡ್ಬೇಕು. ಇಲ್ಲ ಅಂದ್ರೆ ಯಾವತ್ತಿದ್ರು ಇದು ಕೆಟ್ಟ ಹುಳ. ಹುಚ್ಚ ಬಂದಂಗ ಮಾತಾಡಿದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ಯಾರನ್ನ ಅಂದ್ರೆ ಅವ್ರು ಯಾರು ಅಹಿಂಸಾ ಅಂತ ಇದಿರಲ್ಲ ಚೇತನ್. ಹಿಂದೆನೂ ನೀವು ಮಾಧ್ಯಮದಲ್ಲಿ ನೋಡಿ ಹಲವಾರು ವಿಚಾರಗಳನ್ನ ಬರೀ ಕಾಂಟ್ರವರ್ಸಿ ಇಲ್ದರಂತ ವಿಚಾರಗಳನ್ನ ಎತ್ತಿ ರಾಜ್ಯದ ಸುವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಗೋಕಾಕ್ ಚಳವಳಿ ಅದು ಒಂಥರ ಮೈಲ್ ಸ್ಟೋನ್ ಮಾಡಿದೆ. ಅವರೆಂದು ಕೂಡ ಒಂದು ಚಳವಳಿ ಮಾಡಿ ಕನ್ನಡಕ್ಕೋಸ್ಕರ ಈ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿ ಎಂದು ಕೂಡ ಅವರು ಪರ್ಸನಲ್ ಆಗಿ ತಗೊಳ್ಳೇ ಇಲ್ಲ. ಹಾಗೆ ನೋಡಿದ್ರೆ ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲೆಲ್ಲ NGR ಇರ್ಬೋದು, ಇವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದು CM ಆದರು. ರಾಜ್ಕುಮಾರ್ ಅವರು ಚಳವಳಿ ಮಾಡಿ ಆ ಒಂದು ಚಳವಳಿಯಿಂದ ಕರ್ನಾಟಕಕ್ಕೆ ಉಪಯೋಗವನ್ನ ಮಾಡಿದ್ರು. ಈ ಒಂದು ವಿಚಾರಗಳಿಗೆ ಚರ್ಚೆಗೆ ಬರ್ತಾ ಇಲ್ವಲ್ಲ ಅಂತ ಹೇಳಿ. ರಾಜ್ಕುಮಾರ್ ಅವರು ಬಂದ ಮೇಲೆ ಆ ಗೋಕಾಕ್ ಚಳವಳಿ ಯಾವ ತರ ತಿರುವು ಪಡ್ಕೊಳ್ತು, ಅವರ ಜೊತೆ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ನಿಂತ್ಕೊಂಡ್ರು. ಬರೀ ಅವರ ಒಂದು ಕೂಗು, ಅಣ್ಣವ್ರು ಬಂದ್ರು ಗೋಕಾಕ್ ಚಳವಳಿಗೆ, ಅವರು ಮಧ್ಯಸ್ಥಿಕೆ ಮುಂದಾಳತ್ವ ನಿಂತ್ಕೊಂಡ್ರು ಅಂದ ತಕ್ಷಣ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ಇದ್ರು. ಅದಕ್ಕೆ ಒಂದು ಶಕ್ತಿ ಬಂತು. ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ ಕನ್ನಡ ಚಿತ್ರರಂಗದ ಮೇರು ನಟನ ಒಂದು ಸಮಾಧಿಯ ಆಸ್ತಿ ವಿಚಾರಕ್ಕೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇವ್ರನ್ನ ಏನೋ ಕನ್ನಡ ಚಲನಚಿತ್ರರಂಗದಲ್ಲಿ ಉಳಿಸ್ಕೋಬೇಕು ಅಂತ ಇದೆ ನಿಮ್ಮ ಉದ್ದೇಶ ಅಥವಾ ಏನ್ ಮಾಡ್ಬೇಕು? ಎಲ್ಲೋ ಇದ್ದು ಬಂದು ಬೆರಳೆಣಿಕೆ ಅಷ್ಟು ಪಿಕ್ಚರ್ ಮಾಡ್ಬಿಟ್ಟ ತಕ್ಷಣ ಅವ್ರ ದೊಡ್ಡ ಹೀರೋ ಆಗ್ಬಿಡಲ್ಲ. ಇಡೀ ರಾಜ್ಯದ ಜನತೆ ಎಲ್ಲರೂ ಸೇರಿ ಎಲ್ಲರೂ ಹೋರಾಟ ಮಾಡ್ತೀವಿ. ಮುಖ್ಯವಾಗಿ ಈ ರಾಜ್ಯದಿಂದ ಅವನ್ನ ಗಡಿಪಾರ್ ಮಾಡಬೇಕು, ಇಷ್ಟೇ ವಿಚಾರ. ರಾಜ್ಕುಮಾರ್ ಅಭಿಮಾನಿಗಳು ಪ್ರಚಾರದ ಹುಚ್ಚಿಟ್ಕೊಂಡು ಮಾತಾಡ್ತಕ್ಕಂಥವ್ರಿಗೆ ಒಂದು ಪೊಲೀಸ್ ಸ್ಟಾಪ್ ಇಡ್ತೀರಾ? ಇದಕ್ಕೇನಾದ್ರೂ ರಾಜ್ಯ ಸರ್ಕಾರ ಪೊಲೀಸ್ ಸ್ಟಾಪ್ ಇಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಡೀ ರಾಜ್ಯದಲ್ಲಿ ಏನಿದೆ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿಗೆ ನಿಲ್ಸಲ್ಲ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಮಾಧಿಗೆ 2.5 ಎಕರೆ ಜಮೀನನ್ನು ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಅಹಿಂಸರ್ ಅವರು ಅವರ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಂತಹ ಬರಹಗಳು ಇವತ್ತು ರಾಜ್ಯದಲ್ಲಿ ಸಾಕಷ್ಟು ಕಿಚ್ಚನ್ನು ಹಬ್ಬಿಸಿರ್ತಕ್ಕಂಥದ್ದು. ಈ ಒಂದು ಬರವಣಿಗೆಯ ನಂತರ, ಒಂದು ಸಂದರ್ಶನದ ನಂತರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಚೇತನ್ ಅಹಿಂಸರ್ ವಿರುದ್ಧ ಪ್ರಕರಣವನ್ನು ದಾಖಲಿಸ್ತೀವಿ. ಚೇತನ್ ಅಹಿಂಸರ್ ಅವರ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ
ಒಂದು ಸ್ವಾಭಿಮಾನವನ್ನು ಕೆಣಕಿದ್ದಾರೆ ಅಂಥೇಳಿ ರಾಜ್ಯಾದ್ಯಂತ ದೊಡ್ಡ ಸುದ್ದಿ ಆಗಿದೆ. ಒಂದು ರೀತಿ ಬಿರುಗಾಳಿಯ ರೀತಿಯಲ್ಲಿ ಇದು ಹಬ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮೈಸೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಜೊತೆಗೆ ಮಾಜಿ ಪಾಲಿಕೆ ಸದಸ್ಯರಾದಂತಹ ಧ್ರುವರಾಜ್ ಜಮೋಟ್ಕಿದ್ರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ನೋಡಿದ್ದೀರಾ, ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅದೆಷ್ಟೋ ಯುವಕರುಗಳಿಗೆ, ಅದೆಷ್ಟೋ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದು ರೀತಿಯ ರೆವಲ್ಯೂಷನ್ ಮಾಡಿದಂಥ ನಟ ರಾಜ್ಕುಮಾರ್ ಅವರು. ಒಂದು ಆಕ್ಟ್ ಮಾಡಿದ್ರೆ ಅಲ್ಲಿ ಬದಲಾವಣೆಗೆ ಒಂದು ಅವಕಾಶ ಅಂತೇಳಿ ಜಸ್ಟ್ 2.5 ಎಕರೆ ಜಾಗವನ್ನು ರಾಜ್ಕುಮಾರ್ ಅವರ ಸಮಾಧಿ ಕೊಟ್ಟಿದ್ದೇ ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಚೇತನ್ ಅಹಿಂಸರ್ ಅವರು ಅವರ ಟ್ವಿಟ್ಟರ್ನಲ್ಲಿ ಬರ್ಕೊಂಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಮುಖ್ಯವಾಗಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಬೇಕು ಅಂದರೆ ನೀವು ಹೇಳ್ತಾ ಇದ್ದೀರಾ ಚೇತನ್ ಅಹಿಂಸಾ ಅಂದ್ರೇನು? ದಯವಿಟ್ಟು ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಅವರು ಚೇತನ್ ಹಿಂಸಾ ಅಂತ ಹೆಸರನ್ನ ಬದಲಾವಣೆ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲೋ 4 ಗೋಡೆ ಮಧ್ಯೆ ಕುಳಿತುಕೊಂಡು ಗಾಳಿಲಿ ಗುಂಡಾರಿಸಿದ್ರೆ ಇವತ್ತು ರಾಜ್ಯದಲ್ಲಿ ಏನೆಲ್ಲ ಆಗ್ಬೋದು, ಯಾವ ಪರಿಸ್ಥಿತಿ ಕೈ ಮೀರೋದ್ರೆ ಯಾರು ಹೊಣೆ? ಇವತ್ತು ಇಡೀ ರಾಜ್ಯಾದ್ಯಂತ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಹೋರಾಟ ಮಾಡ್ತಾ ಇದ್ದಾರೆ, ಕುರ್ಸಿ ಮುಖಕ್ಕೆ ಉಗಿತಾ ಇದ್ದಾರೆ. ರಾಜ್ಕುಮಾರ್ ಅವರು ಒಂದು ಕುಟುಂಬದ ಆಸ್ತಿ ಅಲ್ಲ, ತಮ್ಮೆಲ್ಲರಿಗೂ ಗೊತ್ತು, ಇಡೀ ಕರ್ನಾಟಕ ರಾಜ್ಯದ ಆಸ್ತಿ. ಕರ್ನಾಟಕ ರಾಜ್ಯ ಅನ್ನೋಕ್ಕಿಂತ ಹೆಚ್ಚಾಗಿ ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ಈ ರಾಷ್ಟ್ರದ ಒಂದು ಆಸ್ತಿ ಅಂತ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಏಕೆಂದರೆ ಪಾಲ್ಕೆ ಪ್ರಶಸ್ತಿ ಬಂದಾಗ ತಾವೆಲ್ಲ ನೋಡಿದ್ದೀರಾ, ಇಡೀ ಪ್ರಪಂಚದ VVIPಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಮ್ಮೆಲ್ಲರಿಗೂ ಗೊತ್ತಿದೆ, ಅದು ಇತಿಹಾಸದ ಒಂದು ಪುಟವನ್ನು ಸೇರಿಕೊಂಡಿದೆ. ಅಂಥದ್ರಲ್ಲಿ ಈ ಚೇತನ್ ಒಬ್ಬ ಮೋಸ್ಟ್ಲಿ ನನಗನ್ನಿಸ್ತಿದೆ ಅವರು ಬದುಕಿದಾರೋ ಇದಾರೋ ಇಲ್ಲವೋ ಅಂತ ಅವರೇ ಸ್ವಲ್ಪ ಮಾನಸಿಕವಾಗಿ ಪ್ರಚಾರಕ್ಕೆ ಬರಬೇಕು, ಇದು ಒಳ್ಳೆ ಸಮಯ ಅಂದ್ಬಿಟ್ಟು ಸುಮ್ಮನೆ ಒಂದು ಮಾತನ್ನು ಬೀಸಾಕಿದ್ದಾರೆ. ಆ ಮಾತಿಂದ ಇಡೀ ರಾಜ್ಯದಲ್ಲಿ ಇವತ್ತು ಏನು ಪರಿಣಾಮ ಆಗುತ್ತೆ ಅಂದರೆ ಅದಕ್ಕೆ ಯಾರು ಹೊಣೆ? ಇದನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತಮ್ಮ ಮುಖಾಂತರ ಒಂದು ಮನವಿ ಮಾಡ್ತೀನಿ. ಇದು ಇಲ್ಲಿಗೆ ಸರಿಪಡಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಹೋರಾಟ ಮಾಡಬೇಕಾಗುತ್ತೆ. ದಯವಿಟ್ಟು ನಾನು ಒಂದು ಮನವಿ ಮಾಡ್ತೀನಿ. ಆಮೇಲೆ ನಾಳೆ ಬಂದುಬಿಟ್ಟು ಅವರು 4 ಗೋಡೆ ಮಧ್ಯೆ ಇಲ್ಲ, ನಾನು ಏನೋ ಒಂದು ಹೇಳಿದೆ, ಏನೋ ಒಂದು ಇರಲಿ, ಕ್ಷಮೆ ಯಾಚನೆ ಕೇಳ್ತೀನಿ ಅಂದರೆ ಇಲ್ಲ. ದಯವಿಟ್ಟು ಇಡೀ ರಾಜ್ಯದಿಂದ ಅವ್ರನ್ನ ಗಡೀಪಾರು ಮಾಡಬೇಕು. ಯಾಕೆಂದರೆ ಸುಮಾರು ಜನ ಮುಗ್ಧರುಗಳಿದ್ದಾರೆ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು ಕೆಡ್ತಾದ್ರೆ ಯಾರು ಹೊಣೆ? ದಯವಿಟ್ಟು ನಾವೀಗ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಇದ್ದೀವಿ, ಅಭಿವ್ಯಕ್ತಿ ಸ್ವತಂತ್ರ ಇದೆ. ಸಾರ್ವಜನಿಕ ಉದ್ದೇಶಕ್ಕೆ ಆ ಒಂದು ಜಾಗವನ್ನು ಬಳಸ್ಬೋದಿತ್ತು. ಸರ್ಕಾರ ಮುಂದಾಲೋಚನೆ ಇಲ್ಲದೇ ಈ ರೀತಿ ನಟರುಗಳಿಗೆ ಜಾಗ ಕೊಡ್ತಾ ಹೋದರೆ ಅಂದರೆ 21ನೇ ಶತಮಾನ ಈಗ ಭೂಮಿಗೋಸ್ಕರ ಹೋರಾಟ ಮಾಡೋ ಪರಿಸ್ಥಿತಿಗೆ ಬಂದಿದೆ. ಸಾಕಷ್ಟು ಖ್ಯಾತ ನಟರುಗಳಿದ್ದಾರೆ, ಅವ್ರಿಗೂ ಕೂಡ ಕೊಟ್ಟಿಲ್ಲ ಅನ್ನೋದು ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ ಸರ್, ಚೇತನ್ ಅವರ ಕುಟುಂಬದವರ ಆಸ್ತಿ ಏನಾದರೂ ಸರ್ಕಾರ ಕೊಟ್ಟಿದ್ದರೆ ಅದನ್ನು ಇವರು ಬಹಿರಂಗವಾಗಿ ಕೇಳಲಿ. ಅದು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ. ರಾಜ್ಕುಮಾರ್ ಅವರು ಯಾರು? ಅವರು ಸಾರ್ವಜನಿಕರ ಆಸ್ತಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ಪುಣ್ಯಭೂಮಿಯನ್ನು ನೆರವೇರಿಸಿದ್ದಾರೆ. ಏಕೆಂದರೆ ಅಂದಿನ ಮುಖ್ಯಮಂತ್ರಿಗಳು 2000ರಲ್ಲಿ ಅವ್ರಿಗೇನು ಬುದ್ಧಿ ಗೊತ್ತಿರಲಿಲ್ವಾ? ಕುಮಾರಸ್ವಾಮಿ ಅವರು ಇದ್ರಲ್ಲ, ಗೊತ್ತಿರಲಿಲ್ವೇ? ಏಕೆಂದರೆ ಅವತ್ತು ಎಷ್ಟು ಲಕ್ಷಾಂತರ ಜನ ಬೇರೆಯವರಿರಲಿ, ಅವರ ಮನೆಯವರೇ ಅವರ ಮುಖ ದರ್ಶನ ಮಾಡೋದಕ್ಕೂ ಆಗಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಒಂದು ಮೇರು ನಟನ್ನ ಇವತ್ತು 20 ವರ್ಷದಿಂದ ಇವ್ರಿಗೇನು ಏಜು, ಇವ್ರ ವಯಸ್ಸೇನು, ಇವ್ರ ಅನುಭವ ಏನಕ್ಕೋಸ್ಕರ ಇದು? ಮುಖ್ಯವಾಗಿ ಹೇಳ್ತೀನಿ ಸರ್, ಇನ್ನೇನು ಇಲ್ಲ, ಇದು ಪ್ರಚಾರಕ್ಕೋಸ್ಕರ ಒಂದು ಮಾತನ್ನು ಹೇಳಿದ್ದಾರೆ. ಬಟ್ ಈ ಮಾತು ಎಲ್ಲಿಗೆ ರೀಚ್ ಆಗುತ್ತೆ ಅಂತ ಅವ್ರಿಗೆ ಪರಿಜ್ಞಾನ ಇಲ್ಲ. ಖಂಡಿತ ನಾವಲ್ಲ. ಈಗ ನೋಡಿ ಸರ್, ನಾನು ಇಬ್ಬರಲ್ಲ, ಇಡೀ ರಾಜ್ಯದಲ್ಲಿ ಮನೆಗೊಬ್ಬೊಬ್ಬರು ಇಬ್ಬಿಬ್ಬರು ಹೋರಾಟಕ್ಕೆ ಬರ್ತಾರೆ ಸರ್. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇಡೀ ಅವರ ವೃತ್ತಿ ಜೀವನದಲ್ಲಿ ಅವರ ಅಂತ್ಯಕ್ರಿಯೆ ಆಗೋ ತನಕನೂ ಕೂಡ ಯಾವುದೇ ಒಂದು ಹ್ಯಾಬಿಟನ್ನು ಫೋಕಸ್ ಮಾಡ್ತಕ್ಕಂಥ ಒಂದು ನಟನೆಯನ್ನು ಮಾಡಲೇ ಇಲ್ಲ. ಅವರು ಕಮಿಟ್ ಆಗಿದ್ದರು ಸೊಸೈಟಿಗೆ. ಒಬ್ಬ ಹೀರೋ ಆಫ್ ದ ಸ್ಕ್ರೀನ್ ಆನ್ ದ ಸ್ಕ್ರೀನ್ ನನ್ನ ಸಮಾಜಕ್ಕೆ ಮಾದರಿ ಆಗಿರಬೇಕು ಅಂತ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಗುಟ್ಕಾ, ಬೆಡ್ಡಿಂಗ್ ದಂಧೆ, ಇದನ್ನು ಪ್ರಮೋಷನ್ ಮಾಡೋ ಸಾಕಷ್ಟು ನಟರುಗಳಿದ್ದಾರೆ. ಅವ್ರ ಬಗ್ಗೆ ಯಾರು ಟೀಕೆ ಮಾಡಲ್ಲ, ರಾಜ್ಕುಮಾರ್ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಯಾಕೆ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮುಖ್ಯವಾಗಿ ಒಂದು ಮಾತು ಹೇಳ್ತೀನಿ. ರಾಜ್ಕುಮಾರ್ ಅವರು ಅವರ ಜನಾಂಗ ಆರ್ಯ ಇಡೀಗ ಜನಾಂಗ.
ಬೇಸಿಕಲಿ ಮಧ್ಯಾಹ್ನ ಆರ್ರೆ ಈಡಿಗ ಜನಾಂಗ. ಈಡಿಗರ ಕುಲಕಸಬೆ ಏನು ಅಂದರೆ ಸಾರಾಯಿ ಮಾರೋದು, ಸೇಂದಿ ಮಾರೋದು, ಮದ್ಯ ಮಾರಾಟ ಮಾಡೋದು. ಅಂಥದ್ರಲ್ಲಿ ಆ ಜನಾಂಗದಲ್ಲಿ ಹುಟ್ಟಿ ಆ ವೃತ್ತಿ ಆ ಒಂದು ವ್ಯಾಪಾರವನ್ನು ಬಹಿಷ್ಕರಿಸ್ತಿದ್ರು, ವಿರೋಧ ಮಾಡ್ತಿದ್ರು. ಆ ಜನಾಂಗದಲ್ಲಿ ಹುಟ್ಟಿದ್ರು ಅದು ತಪ್ಪು ಅಂತ ಅದನ್ನು ವಿರೋಧ ಮಾಡ್ತಿದ್ರು. ಕೆಲವು ನಮ್ಮ ಆರೇಡಿಗ ಜನಾಂಗದವರೇ ವಿರೋಧ ಕಟ್ಕೊಂಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಯಾಕೆ ಅಂದರೆ ಅವರು ಸರ್ವ ಜನಾಂಗದ ನಾಯಕ. ಇಡೀ ಮೊದಲೇ ಹೇಳೋದು ನೋಡಿ, ಇಡೀ ಕರ್ನಾಟಕ ರಾಜ್ಯದ ಅವರು ಆಸ್ತಿ. ಯಾವುದೇ ಒಂದು ಕೋಮ್ಗೆ, ಯಾವುದೇ ಒಂದು ವರ್ಗಕ್ಕೆ ಅವರು ಸೀಮಿತವಾಗಿರಲಿಲ್ಲ. ಇದಕ್ಕಿಂತ ಇನ್ನೊಂದು ಉದಾಹರಣೆ ಬೇಕೇ? ಅದು ಚಲನಚಿತ್ರದಲ್ಲೂ ತೋರಿಸಿದ್ದಾರೆ, ಪಿಕ್ಚರಲ್ಲಿ ತೋರಿಸಿದ್ದಾರೆ. ಮಾರಾಟ ಮಾಡುವಾಗ, ಮದ್ಯ ಮಾರಾಟ ಮಾಡುವಾಗ ಅದು ವಿರುದ್ಧವಾಗಿ ಹೋರಾಟ ಮಾಡಿ ಇದಾದಾಗುವ ಜನಾಂಗದವರು ಅವಾಗ ಕೇಳಿದ್ದಾರೆ, ಏನು ನಮ್ಮ ಕುಲಕಸುಬನ್ನೇ ಹಿಂಗೆ ಪಿಕ್ಚರಲ್ಲಿ ಹಿಂಗೆ ತೋರಿಸಿ ಹಿಂಗೆ ಮಾಡ್ತಾ ಇದ್ದಿರಲ್ಲ. ಅದಕ್ಕೂ ಅವರು ಅಂಥದ್ರಲ್ಲಿ ದಯವಿಟ್ಟು, ಯಾಕೆಂದರೆ ಇವ್ರ ಏಜ್ ಏನು, ಇವರ ಅನುಭವ ಏನು, ಅವರ ಅನುಭವ ಏನು ರಾಜ್ಯ ಸರ್ಕಾರಕ್ಕೇನು ಬುದ್ಧಿ ಇಲ್ವೇ? ಅವತ್ತೊಂದು ದಿನ ಏನಾದ್ರೂ ಅವರ ಕುಟುಂಬದವರು 2.5 ಎಕರೆ ಅಲ್ಲ 25 ಎಕರೆ ಜಾಗ ಬೇಕು ಅಂದಿದ್ರು ಅಂದಿನ ಸರ್ಕಾರ ಅವತ್ತು ಕೊಡ್ತಿದ್ರು. ಒಳ್ಳೆ ಮ್ಯೂಸಿಯಂ ಮಾಡಿ, ಒಳ್ಳೆ ಪಾರ್ಕ್ ಮಾಡಿ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಮಾಡ್ಬೋದಿತ್ತು ಮಾಡೋರು. ಬಟ್ ಅವರೇ ಖುಷಿಯಿಂದ ಸರ್ಕಾರದವರೇ ವೈಯಕ್ತಿಕವಾಗಿ ಅವರ ಸಚಿವ ಸಂಪುಟ ತೀರ್ಮಾನ ಮಾಡಿ 2.5 ಎಕರೆ ಜಾಗನ ಕೊಟ್ಟಿದೆ. ಯಾರು ಏನು ಬೇಡಿಕೆ ಇಟ್ಟಿಲ್ವಲ್ಲ. ಬೇರೆಯವ್ರಿಗೆ ಯಾರ್ದಾದ್ರು ಬೇಡಿಕೆ ಇದೆಯಾ? ಕೇಳೋದಿದ್ರೆ ಇವ್ರು ಕೇಳಲಿ, ಮಾತಾಡೋದು ಅವ್ರ ಹಕ್ಕು. ಹಂಗನ್ಬಿಟ್ಟು ಸುಮ್ಮನೆ ಹುಚ್ಚು ಬಂದಂಗೆ ಮಾತಾಡಿದ್ರೆ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಯಾರನ್ನ ಅಂದರೆ ಅವ್ರು ಯಾರು ಅಹಿಂಸಾ ಅಂತ ಇದ್ದೀರಲ್ಲ ಚೇತನ್ನು, ಹಿಂದೇನೂ ನೀವು ಮಾಧ್ಯಮದಲ್ಲಿ ನೋಡಿ ಹಲವಾರು ವಿಚಾರಗಳನ್ನ ಬರೀ ಕಾಂಟ್ರವರ್ಸಿ ಇಲ್ದರಂಥ ವಿಚಾರಗಳನ್ನ ಎತ್ತಿ ರಾಜ್ಯದ ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಏನಾದರೂ ಅಲ್ಲಿ ನೋಡಿ, ರಾಜ್ಯ ಸರ್ಕಾರನೂ ಗಮನಿಸ್ತಾ ಇರ್ತದೆ. ಏನೋ 1 ಸರಿ 2 ಸರಿ ಒಂದು ಅವಕಾಶ ಮಾಡಿಕೊಡ್ಬೋದು, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿ. ಇವತ್ತೇನು ಅಂದರೆ ಬುಡಿಕೆ ಕೈ ಹಾಕ್ಬಿಟ್ಟಿದ್ದಾರೆ. ಇವತ್ತು ಈಗ ಬೇರೆ ಬೇರೆ ನಷ್ಟ, ಸಾವು ನಷ್ಟ, ಇನ್ನೊಂದು ಮತ್ತೊಂದು ಏನಾದರೂ ಆದರೆ ಆಸ್ತಿ ಪಾಸ್ತಿಗೆ ತೊಂದರೆ ಆದರೆ, ರಾಜ್ಕುಮಾರ್ ಅಭಿಮಾನಿಗಳು ರಸ್ತೆಗಿಳಿದು ಸಾರ್ವಜನಿಕ ಆಸ್ತಿ ಪಾಸ್ತಿ ಪ್ರತಿಭಟನೆ ಮಾಡಿದ್ರೆ ಪಬ್ಲಿಕ್ ಪ್ರಾಪರ್ಟಿನೇ ಲಾಸ್ ಆಗೋದು, ಸರ್ಕಾರಕ್ಕೆ ಲಾಸ್ ಆಗೋದು ಅಂತೇಳಿ ಒಂದು ಸ್ಟೇಟ್ಮೆಂಟು ಯಾವ ಆ್ಯಂಗಲಲ್ಲಿ ಡ್ಯಾಮೇಜ್ ಮಾಡುತ್ತೆ ಅನ್ನೋದನ್ನು ಕೂಡ ಸರ್ಕಾರ ಗಮನಿಸಬೇಕಲ್ವ? ಈಗ ರಾಜ್ಯದ ರಾಜ್ಕುಮಾರ್ ಅಭಿಮಾನಿಗಳು ಮೌನವಾಗಿ ಪ್ರತಿಭಟನೆಯನ್ನು ಏನು ನಡೆದಿದೆ ಅದು ವಿರುದ್ಧವಾಗಿ ಮೌನವಾಗಿ ಹೋರಾಟ ಮಾಡ್ತಾರೆ. ಕೆಲವರು ಅದರಲ್ಲಿ ಮಧ್ಯದಲ್ಲಿ ಕಿಡಿಗೇಡಿಗಳು ಆಗದೇ ಇದ್ದವರು ಏನಾದರೂ ಒಂದು ತಪ್ಪು ಮಾಡಿದ್ರೆ ಯಾರ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಆದ್ದರಿಂದ ದಯವಿಟ್ಟು ಇದು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅವರನ್ನು ಏನಿದೆ ಕರೆಸಿ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತಾಯಿದೆ. ಕೇಸ್ ಮುಖ್ಯ ಅಲ್ಲ, ಮತ್ತು ನಾಳೆ ಅವರು ಸಮಯಾಚನೆ ಕೇಳ್ಬೋದು, ತಪ್ಪಾಗಿದೆ ಮುಂದಿನ ದಿನಗಳಲ್ಲಿ ನಾನು ಈ ರೀತಿ ಹೇಳಿಕೆ ಕೊಡಲ್ಲ ಅಂತ ಹೇಳ್ಬೋದು. ಬಟ್ ಅದು ನಮಗೆ ಬೇಕಿಲ್ಲ. ಈ ರಾಜ್ಯದಿಂದ ಅವ್ರನ್ನ ಗಡೀಪಾರು ಮಾಡಬೇಕು. ಇಲ್ಲ ಅಂದರೆ ಯಾವತ್ತಿದ್ರೂ ಇದು ಕೆಟ್ಟ ಹುಳ ಇದೇನು ಅಂತ ಹೇಳಿದ್ರೆ ಒಂದೊಂದು 6 ತಿಂಗಳು ವರ್ಷಕ್ಕೆ ಒಂದೊಂದನ್ನ ಪೇಸ್ತಾ ಇರ್ತದೆ. ಅರ್ಥ ಇಲ್ಲ. ಏನು ಅವ್ರ ವಯಸ್ಸೇನು? ಅವರ ಚಲನಚಿತ್ರ ರಂಗದಲ್ಲಿ ನಟನೆ ಮಾಡಿದಾರಲ್ಲ ಅವ್ರ ವಯಸ್ಸಾಗಿಲ್ಲ, ಅವರು ಬಂದ್ರಲ್ಲ, ಅವ್ರ ವಯಸ್ಸಾಗಿಲ್ಲ. ಅವೆಲ್ಲ ಮಾತಾಡಬಾರ್ದು ಸರ್. ಯಾಕಂದರೆ ಈಗ ಗೋಕಾಕ್ ಚಳುವಳಿ ಆಯಿತು, ಅದು ಒಂಥರ ಮೈಲ್ ಸ್ಟೋನ್ ಮಾಡಿದೆ. ಅವರೆಂದೂ ಕೂಡ ಒಂದು ಚಳುವಳಿ ಮಾಡಿ ಕನ್ನಡಕ್ಕೋಸ್ಕರ ಈ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡಿ ಎಂದೂ ಕೂಡ ಅವರು ಪರ್ಸ್ನಲಾಗಿ ತಗೊಳ್ಳೇ ಇಲ್ಲ. ಹಾಗೆ ನೋಡಿದ್ರೆ ತಮಿಳುನಾಡು, ಆಂಧ್ರ ಪ್ರದೇಶಗಳಲ್ಲೆಲ್ಲ ಎನ್ ಜಿ ಆರ್ ಇರ್ಬೋದು, ಇವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬಂದು CM ಆದರು. ರಾಜ್ಕುಮಾರ್ ಅವರು ಚಳುವಳಿ ಮಾಡಿ ಆ ಒಂದು ಚಳುವಳಿಯಿಂದ ಕರ್ನಾಟಕಕ್ಕೆ ಉಪಯೋಗವನ್ನು ಮಾಡಿದ್ರು. ಈ ಒಂದು ವಿಚಾರಗಳಿಗೆ ಚರ್ಚೆಗೆ ಬರ್ತಾ ಇಲ್ವಲ್ಲ ಅಂಥೇಳಿ. ಈಗ ನೋಡಿ, ಗೋಕಾಕ್ ಚಳುವಳಿ ನಡೆಯುವಾಗ ಸ್ವಲ್ಪ ತಂಡ ಇತ್ತು. ರಾಜ್ಕುಮಾರ್ ಬರೋವರೆಗೂ ರಾಜ್ಕುಮಾರ್ ಅವರು ಬಂದ ಮೇಲೆ ಆ ಗೋಕಾಕ್ ಚಳುವಳಿ ಯಾವ ಥರ ತಿರುವು ಪಡ್ಕೊಳ್ತು, ಅವರ ಜೊತೆ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ನಿಂತ್ಕೊಂಡ್ರು. ಬರೀ ಅವರ ಒಂದು ಕೂಗು ಅಣ್ಣವ್ರು ಬಂದರು ಗೋಕಾಕ್ ಚಳುವಳಿಗೆ, ಅವರು ಮಧ್ಯಸ್ಥಿಕೆ ಮುಂದಾಳತ್ವ ನಿಂತ್ಕೊಂಡ್ರು ಅಂದ ತಕ್ಷಣ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ಇದ್ದರು. ಅದಕ್ಕೆ ಒಂದು ಶಕ್ತಿ ಬಂತು, ವ್ಯಾಲ್ಯೂ ಬಂತು. ಅದರಿಂದ ಇವರೆಲ್ಲ ನೋಡಿ, ರಾಜ್ಕುಮಾರ್ ಅವರು ಬರೀ ಕಲಾವಿದರಲ್ಲ, ಈ ರಾಜ್ಯದ ನೆಲ ಆಗಲಿ ಭಾಷೆ ಆಗಲಿ ನೀರಿನ ವಿಚಾರವಾಗಲಿ ಯಾವುದೇ ಒಂದು ವಿಚಾರವಾಗಲಿ ಅವರು ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿ
ಅವರು ಏನು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಬರೀ ಕಲಾವಿದರು ಅನ್ನೋರಾಗಿದ್ದಿದ್ರೆ ಇಷ್ಟು ಜನಸಂಖ್ಯೆ ಇಷ್ಟಪಡ್ತಿರಲಿಲ್ಲ ಅವ್ರನ್ನ. ಮತ್ತು ರಾಜ್ಯದಲ್ಲಿ ಎಂತೆಂಥ ಸಚಿವರುಗಳಿದ್ದರು, ಸಚಿವ ಸಂಪುಟ ಅವತ್ತು ಒಪ್ಪಿಗೆ ಕೊಡ್ತಿತ್ತಾ ನಿಮ್ಗೆ ಗೊತ್ತಿರೋ ಹಾಗೆ. ಆದ್ದರಿಂದ ದಯವಿಟ್ಟು 20 ವರ್ಷ ಆಗಿದೆ ಅವರು 2006ರಲ್ಲಿ ಅವರು ತೀರೋಗಿದ್ದು, ಇವತ್ತು 2026, 20 ವರ್ಷ ಆದಮೇಲೆ ಈ ಒಂದು ಇದಾದ ಬೇರೆ ಯಾರಿಗಾದರೂ ಬೇಕಾದರೆ. ಮತ್ತು ಇನ್ನೊಂದು ಮುಖ್ಯವಾಗಿ ನಾನು ನೋಡಿದೆ ಯಾವುದೋ ಮಾಧ್ಯಮದಲ್ಲಿ, ಯಾರ್ಯಾರ್ದೋ ಹೆಸರುಗಳು ತೊಗೋತಾರೆ, ಅವರು ಇವರು ಅವರು ಅವರೆಲ್ಲ ತೊಗೋತಾರೆ. ಅವ್ರ ಕಡೆಯವ್ರನ್ನೆಲ್ಲ ಎತ್ತಿ ಕಟ್ಟ ಅಂತ ಕೆಲಸನ ಈ ಚೇತನ್ ಅಹಿಂಸಾ ಅಲ್ಲ, ಹಿಂಸಾ ಚೇತನ್ನು ಅವ್ರಿಗೆ ಜಾಗ ಕೊಟ್ಟಿಲ್ಲ, ಇವರು ಜಾಗ ಕೊಟ್ಟಿಲ್ಲ. ಅವರು ನೋಡಿ ಯಾರ್ಯಾರಿಗೆ ಏನೇನು ಇಡೀ ರಾಜ್ಯದಲ್ಲಿ ಯಾರ್ಯಾರಿಗೆ ಸಾಹಿತಿಗಳಿಗಾಗಲಿ ಪ್ರೊಡ್ಯೂಸರ್ಗಳಿಗಾಗಲಿ ಮತ್ತು ಕಲಾವಿದರಿಗೆ ಯಾರ್ಯಾರಿಗೆ ಏನೇನು ಗೌರವ ಕೊಡಬೇಕು ಆ ಸರ್ಕಾರ ಕೊಟ್ಕೊಂಡು ಬಂದಿದೆ. ಒಂದು ನೈತಿಕವಾದ ನನ್ನ ಪ್ರಶ್ನೆ ಏನಂದರೆ, ಈಗ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಎಲ್ಲೇ ಇರ್ಬೋದು, ಲಾಸ್ಟ್ 10 ವರ್ಷದಿಂದ ಒಬ್ಬ ರಾಜಕಾರಣಿ ಎಷ್ಟು ಎಕರೆ ಭೂಮಿ ಮಾಡಿದ್ದ, ಈಗ ಎಷ್ಟು ಭೂಮಿ ಮಾಡಿದ್ದಾನೆ ಅಂದರೆ ನೀವು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನೀವು ರಾಜಕಾರಣದಲ್ಲಿದ್ದೀರಾ, ಸಾವಿರಾರು ಎಕರೆ ಮಾಡಿಟ್ಟಿದ್ದಾರೆ. ಇಡೀ ತನ್ನ ಜೀವನವನ್ನು ಕಲಾಕ್ಷೇತ್ರದಿಂದ ಹಿಡಿದು ನೆಲ ಜಲ ಭಾಷೆಗೋಸ್ಕರ ತ್ಯಾಗ ಮಾಡಿದಂಥ ವ್ಯಕ್ತಿಗೆ 2.5 ಎಕರೆ ಜಮೀನು ಕೊಟ್ಟಿದ್ದನ್ನೇ ಪ್ರಶ್ನೆ ಮಾಡಿ ಈಗ ರಾಜ್ಯದಲ್ಲಿ ವಿವಾದ ಮಾಡೋದಾದರೆ ಈಗ ಯಾವ ಥರದ ಒಂದು ಮನಸ್ಥಿತಿ, ಏನು ಉದ್ದೇಶ ಏನು ಅವ್ರದ್ದು? ಯಾಕಂದರೆ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿದ್ದಾರೆ, ಮೂವಿಯನ್ನು ಕೂಡ ಮಾಡಿದ್ದಾರೆ. ಒಬ್ಬ ಕನ್ನಡ ಚಿತ್ರರಂಗದಲ್ಲಿ ಬೆಳೀತಾ ಇರ್ತಕ್ಕಂಥ ವ್ಯಕ್ತಿ ಕನ್ನಡ ಚಿತ್ರರಂಗದ ಮೇರು ನಟನ ಒಂದು ಸಮಾಧಿಯ ಆಸ್ತಿ ವಿಚಾರಕ್ಕೆ ಪ್ರಶ್ನೆ ಮಾಡ್ತಾರೆ ಅಂದರೆ ಇವ್ರನ್ನ ಏನೋ ಕನ್ನಡ ಚಲನಚಿತ್ರರಂಗದಲ್ಲಿ ಉಳಿಸ್ಕೋಬೇಕು ಅಂತ ಇದೆಯಾ ನಿಮ್ಮ ಉದ್ದೇಶ, ಅಥವಾ ಏನು ಮಾಡಬೇಕಂತ? ನೋಡಿ, ಮುಖ್ಯವಾಗಿ ಅವರಿಗೆ ಚೇತನ್ ಅನ್ನೋ ವ್ಯಕ್ತಿಗೆ ನಮ್ಮ ಸಂಪ್ರದಾಯ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಯಾವ ಥರ ಇರಬೇಕು, ದೊಡ್ಡವ್ರು ಯಾರು, ದೊಡ್ಡವ್ರ ಜೊತೆ ಯಾವ ಥರ ಮಾತಾಡಬೇಕು, ಚಿಕ್ಕವ್ರ ಜೊತೆ ಯಾವ ಥರ ಮಾಡಬೇಕು, ಆ ಪರಿಜ್ಞಾನನೇ ಇಲ್ಲ ಆ ವ್ಯಕ್ತಿಗೆ. ಎಲ್ಲೋ ಇದ್ದು ಬಂದು ಬೆರಳೆ ಎಣ್ಕೆ ಅಷ್ಟು ಪಿಕ್ಚರ್ ಮಾಡಿಬಿಟ್ಟ ತಕ್ಷಣ ಅವರೇ ದೊಡ್ಡ ಹೀರೋ ಆಗಿಬಿಡಲ್ಲ. ಬಟ್ ಏನು ಈಗ ನೀವು ಹೇಳಿದ್ರಿ, ಹಲವಾರು ರಾಜಕಾರಣಿಗಳು ಎಷ್ಟೆಷ್ಟು ಎಕರೆನೇ ವಾಡ್ದಿಟ್ಕೊಂಡಿದ್ದಾರೆ. ಇವತ್ತು ಕೆರೆಗಳೆಲ್ಲ ಮಯ ಆಗ್ಬಿಟ್ಟಿದೆ, ಕೆರೆಗಳೇ ಕಾಣ್ತಾ ಇಲ್ಲ ಇವತ್ತು. ಎಲ್ಲ ಲೇಔಟ್ಗಳಾಗ್ಬಿಟ್ಟಿದೆ, ಒತ್ತುವರಿ ಆಗ್ಬಿಟ್ಟಿದೆ. ಅಂಥ ಇದರಲ್ಲಿ ಹೋರಾಟ ಮಾಡಲಿ, ಅದನ್ನು ಅವ್ರ ಜೊತೆ ನಮ್ಮಂಥವರೆಲ್ಲ ಸಹಕರಿಸ್ತೀವಿ, ಜೊತೆಗೆ ಹೋಗ್ತೀವಿ. ಅಂಥದ್ರಲ್ಲಿ ಏನೋ ಒಂದು ವಿಚಾರನೇ ಏನು ವಿಚಾರ ಇನ್ನೇನಿಲ್ಲ ಸರ್, ಪ್ರಚಾರಕ್ಕೆ ಬರಬೇಕು, ಪ್ರಚಾರದ ಹುಚ್ಚು. ಬಟ್ ಇದಕ್ಕೆ ಒಂದು ಪುಲಿ ಸ್ಟಾಪ್ ಇದ್ದೇ ಇರುತ್ತೆ. ರಾಜ್ಕುಮಾರ್ ಅಭಿಮಾನಿಗಳು ಪ್ರಚಾರದ ಹುಚ್ಚಿಟ್ಕೊಂಡು ಮಾತಾಡ್ತಕ್ಕಂಥವ್ರಿಗೆ ಒಂದು ಪುಲಿ ಸ್ಟಾಪ್ ಇಡ್ತೀರಾ? ಹೌದು, ಖಂಡಿತ. ಇವತ್ತು ನೋಡಿ, ರಾಜ್ಯದಲ್ಲಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ನಾಳೆ ಒಂದು ದಿನ ನಾವು ನೋಡ್ತೀವಿ ಏನು ಕ್ರಮ ಜರುಗಿಸ್ತಾರೆ ಈ ರಾಜ್ಯ ಸರ್ಕಾರ, ನೋಡ್ತೀವಿ. ಇದಕ್ಕೇನಾದರೂ ರಾಜ್ಯ ಸರ್ಕಾರ ಪುಲಿ ಸ್ಟಾಪ್ ಇಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇಡೀ ರಾಜ್ಯದಲ್ಲಿ ಏನಿದೆ ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿಗೆ ನಿಲ್ಲಿಸಲ್ಲ. ಇಡೀ ರಾಜ್ಯದ ಜನತೆ ಎಲ್ಲರೂ ಸೇರಿ ಎಲ್ಲರೂ ಹೋರಾಟ ಮಾಡ್ತೀವಿ. ಮುಖ್ಯವಾಗಿ ಈ ರಾಜ್ಯದಿಂದ ಅವನ್ನ ಗಡೀಪಾರು ಮಾಡಬೇಕು, ಇಷ್ಟೇ ವಿಚಾರ. ಕನ್ನಡ ಚಿತ್ರರಂಗದಲ್ಲಿ ಉಳಿಸ್ಕೊಳ್ಳೋದು ಬೇಡ, ಬೈಕಾಟ್ ಮಾಡ್ತೀವಿ ಅನ್ನೋದು ಚೇಂಬರ್ ಅಧ್ಯಕ್ಷರು ಇರ್ಬೋದು, ಸಾರಾ ಗೋವಿಂದ್ರವರು ಇರ್ಬೋದು, ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಆಲ್ರೆಡಿ ಇವಾಗ ಮೀಟಿಂಗ್ಗಳು ಚರ್ಚೆಗಳು ನಡೀತಾ ಇದೆ. ಒಬ್ಬ ಹಿರಿಯ ನಟ, ವರನಟ, ಪದ್ಮಭೂಷಣ, ಪಾಲ್ಕೆ ಪ್ರಶಸ್ತಿ ವಿಜೇತ ಅಂಥ ಒಬ್ಬ ವ್ಯಕ್ತಿನ ಈ ಒಬ್ಬ ಸಣ್ಣ ವ್ಯಕ್ತಿ ಈ ಥರ ವಿಚಾರ ಮಾತಾಡಿರೋದು ಎಷ್ಟು ಸರಿ ಅಂತ ಚರ್ಚೆ ಆಗ್ತಾ ಇದೆ, ಮೀಟಿಂಗ್ಗಳು ನಡೀತಾ ಇದೆ. ನಾಳೆ ಅಲ್ಲೂ ಒಂದು ತೀರ್ಮಾನ ತಗೊಂಡು ಅವರು ಕೈ ಜೋಡಿಸಿ ಎಲ್ಲ ರಸ್ತೆಗಿಳಿತಾರೆ. ಈಗ ನಾಳೆ ಒಂದಿನ ನೋಡಿ, ನಾಳಿದ್ದು ಲಕ್ಷಾಂತರ ಜನ ಫ್ರೀಡಮ್ ಪಾರ್ಕ್ ಸೇರಬೇಕು ಅಂತ ಚರ್ಚೆ ಆಗ್ತಾ ಇದೆ. ಫ್ರೀಡಮ್ ಪಾರ್ಕ್ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನಾಳೆ ಒಂದಿನ ರಾಜ್ಯ ಸರ್ಕಾರ ಏನು ಕ್ರಮ ಜರುಗಿಸ್ತದೆ ನೋಡಿಬಿಟ್ಟು ಎಲ್ಲರೂ ನಾವು ರಾಜಧಾನಿಗೆ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತೀವಿ. ಹೌದು, ರಾಜಧಾನಿ ಚಲೋ ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳಿಂದ ರಾಜಧಾನಿ ಚಲೋ. ಹೌದು, ಎಲ್ಲರೂ ನಾವು ಫ್ರೀಡಮ್ ಪಾರ್ಕು, ವಿಧಾನಸೌಧ ಎಲ್ಲ ಕಡೆ ಮುತ್ತಿಗೆ ಹಾಕಿ ನಾವು ನಮ್ದು ಏನು ನಡೆದಿದೆ ಇದು ಈ ತಪ್ಪನ್ನು ಸರಿಪಡಿಸಲಿಲ್ಲ ಅಂದರೆ ಎಲ್ಲರೂ ಮುತ್ತಿಗೆ ಹಾಕ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೈಸೂರಿನ ಮಾಜಿ ಪಾಲಿಕೆ ಸದಸ್ಯರಾದಂಥ ಧ್ರುವರಾಜ್ರವರ ಮಾತು. ಯಾಕಂದರೆ ಕನ್ನಡ ಚಿತ್ರರಂಗ ಕಂಡಂತಹ ಮೇರು ನಟ ಎಂದೂ ಕೂಡ ಅವರು ಬ್ಯಾಡ್ ಹ್ಯಾಬಿಟ್ಸ್ಗಳನ್ನು, ತಾನು ಹುಟ್ಟಿದ ಕುಲಕಸುಬು ಜಾತಿ ಏನಿದೆ, ಈಡಿಗ ಸಮುದಾಯದಲ್ಲಿ ಹುಟ್ಟಿ ಮದ್ಯವನ್ನು ತಯಾರು ಮಾಡ್ತಕ್ಕಂಥ ವಿಚಾರದಲ್ಲಿ ತನ್ನ ಸಮುದಾಯವನ್ನೇ ವಿರೋಧ ಕಟ್ಕೊಂಡಂತಹ ಮೇರು ನಟನ ಬಗ್ಗೆ ಅಹಿಂಸಾ ಚೇತನ್ ಬದಲು ಹಿಂಸಾ ಚೇತನ್ ಅಂತ ಇಟ್ಕೊಳ್ಳಿ. ಈತ ಪದೇ ಒಂದು ರೀತಿ
ಟ್ರೆಂಡಲ್ಲಿರಬೇಕು, ಮಾರ್ಕೆಟಲ್ಲಿರಬೇಕು, ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಹಗುರವಾಗಿ ಮಾತಾಡಿ ಸಸ್ಟೈನ್ ಆಗಿರ್ಬೋದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿಚಾರದಲ್ಲಿ ಆತನಿಗೆ ತಕ್ಕ ಪಾಠವನ್ನು ಕಳಿಸ್ತೀವಿ. 24 ಗಂಟೆಗಳ ಕಾಲ ಸರ್ಕಾರಕ್ಕೆ ಡೆಡ್ಲೈನ್ ಕೊಡ್ತೀವಿ. ಆತನನ್ನು ಗಡೀಪಾರು ಮಾಡಲಿಲ್ಲ ಅಂತೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಪ್ರತಿ ಜಿಲ್ಲೆಯಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕಿನ ರಾಜಧಾನಿ ಚಲೋ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ವಿವಾದವನ್ನು ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.